ನೋಡ್ರಿ ಇದಂತರೂ ನಾರ್ಮಲ್ ಚಪಾತಿ ಅಲ್ಲ. ಇದು ಯಾವ ಚಪಾತಿ ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ಕೊನೆ ತನಕ ಮಿಸ್ ಮಾಡಲಾರ್ದ ವಿಡಿಯೋ ನೋಡ್ರಿ. ಅದಕ್ಕಿಂತ ಮೊದಲು ನಿಮ್ಗೆ ಪ್ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾವು ಒಂಥರ ಮಸ್ತ್ ರೆಸಿಪಿ ಮಾಡಿ ತೋರಿಸಿದ್ವಿ. ಯಾವ ರೆಸಿಪಿ ಅಂದ್ರೆ ಸ್ವೀಟ್ ಚಪಾತಿ ಮಾಡಿದೀವಿ ರೀ. ಸ್ವೀಟ್ ಚಪಾತಿ ಮಾಡೋಕೆ ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ವಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪನೇ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕೊಂಡು ಈ ಥರ ಹಿಟ್ಟನ್ನು ನಾದ್ಕೋತೀವಿ ನೋಡ್ರಿ. ಪೂರ್ತಿ ಎಲ್ಲ ಚೆಂದಂಗೆ ಹಿಟ್ಟು ಹದಕ್ಕೆ ಬರೋ ತನಕ ಇದನ್ನು ನಾದ್ಕೋಬೇಕ್ರಿ. ಭಾಳ ಗಟ್ಟಿನೂ ಆಗಬಾರ್ದು, ಭಾಳ ಮೆದುನೂ ಆಗಬಾರ್ದು ರೀ. ಮೀಡಿಯಮ್ ಒಳಗನ ಹಿಟ್ಟು ನಾದೇ ಇಟ್ಕೋಬೇಕ್ರಿ. ಈ ಥರ ನೀವು ಸ್ವೀಟ್ ಚಪಾತಿ ಮಕ್ಕಳಿಗೆ ಅದು ಮಾಡಿಕೊಟ್ರೆ ಭಾರಿ ಇಷ್ಟಪಟ್ಟು ತಿಂತಾರು ನೋಡ್ರಿ. ಈ ಥರ ಪೂರ್ತಿ ಎಲ್ಲ ಚೆಂದಂಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ನಾದೇ ಇಟ್ಕೋಬೇಕ್ರಿ. ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಮಿತ್ಕೋಬೇಕು ನೋಡ್ರಿ. ಮಿತ್ಕೊಂಡು 5 ನಿಮಿಷ ನೆನೆಯೋದಕ್ಕೆ ಬಿಟ್ಟು ಈ ಥರ ವಾಪಸ್ ಮತ್ತೆ ಏನೈತಲ್ಲ ಮಿದ್ಬೇಕ್ರಿ ಹಿಟ್ಟು. ಈ ಹದದೊಳಗೆ ಹಿಟ್ಟು ರೆಡಿ ಆತಂದ್ರೆ ಭಾರಿ ಮಸ್ತ್ ಸ್ವೀಟ ಚಪಾತಿ ರೆಡಿಯಾಗೆ ಬರ್ತಾವೆ. ಸ್ವೀಟ್ ಹೋಳಿಗೆ ಅಂತಲೂ ಕರಿಬೋದು. ಹಿಟ್ಟು ರೆಡಿ ಆಯ್ತು. ಈಗ ಅದ್ರೊಳಗೆ ಹಾಕಕ್ಕೆ ಹೂರ್ಣ ಬೇಕಲ್ಲ, ಅದಕ್ಕೆ ಇಲ್ಲೇ ಏನೈತಲ್ಲ ಸಕ್ರೆ ನಾವು ಸಣ್ಣಂಗೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀವಿ ನೋಡ್ರಿ. ಅದಾದ್ಮೇಲೆ ನೋಡ್ರಿ ಇಲ್ಲಿ ಚಪಾತಿ ಮಾಡೋಕೆ ಇಲ್ಲೇ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಳ್ಳಿ ತೊಗೋತೀವಿ ನೋಡ್ರಿ. ಚಪಾತಿದ ಉಳ್ಳಿ ತೊಗೊಂಡು ಕೈಯಾಗ ಒಂದು ಸ್ವಲ್ಪ ಹಾಕ್ಕೊಂಡು ರೌಂಡಂಗೆ ಮಾಡ್ಕೊಂಡು ಈ ಥರ ನೋಡ್ರಿ ರೌಂಡ್ ಮಾಡ್ಕೊಂಡು ಏನೈತಲ್ಲ ಕೈಲಿ ಸ್ವಲ್ಪ ಪ್ರೆಸ್ ಮಾಡಿ ಅಗಲ್ ಮಾಡ್ಕೋಬೇಕ್ರಿ. ಅದಾದ್ಮೇಲೆ ನೋಡ್ರಿ ಇಲ್ಲಿ ತಗಡ್ ಮೇಲೆ ಇಟ್ಟ ಈ ರೀತಿ ಬೆಲೂನ್ಗಿಯಿಂದ ಅಂದ್ರೆ ಲಟ್ಟಣಿಗೆಯಿಂದ ಈ ರೀತಿ ಸ್ವಲ್ಪ ಅಗಲ್ ಮಾಡ್ಕೋಬೇಕ್ರಿ. ಅದನ್ನು ಅಗಲ್ ಮಾಡ್ಕೊಂಡು ಆಮೇಲೆ ಅದನ್ನು ಏನೈತಲ್ಲ ಸ್ವಲ್ಪ ಅದನ್ನು ನೋಡ್ರಿ ಸಣ್ಣ ಚಪಾತಿ ಏನೈತೆ ಇದನ್ನು ಕೈಯಾಗ ಇಟ್ಕೊಂಡು ಈಗ 1 ಸ್ಪೂನ್ ಆಗುವಷ್ಟು ಏನೈತಲ್ಲ ಸ್ವಲ್ಪ ಸಕ್ಕರೆ ಹಾಕ್ಬೇಕ್ರಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕಾದ್ರೆ ನೀವು ಜಾಸ್ತಿ ಸ್ವೀಟ ಹಾಕ್ಕೋಬೋದು. ಇಲ್ಲಿ ನೋಡ್ರಿ 1.5 ಸ್ಪೂನ್ ಆಗುವಷ್ಟು ಸ್ವೀಟ ಸಕ್ಕರೆ ಹಾಕ್ಕೊಂಡು ಇವಾಗ ಅದನ್ನು ಏನೈತಲ್ಲ ಹೋಳಿಗೆ ಮಾಡುವಾಗ ಹೂರ್ಣ ಹೆಂಗೆ ತುಂಬ್ತಿರ್ಲ ನೀವು ಆ ಥರ ನೋಡ್ರಿ ಈ ಥರ ತುಂಬ್ಕೋಬೇಕ್ರಿ. ಅದನ್ನು ಪೂರ್ತಿ ಎಲ್ಲ ಸ್ವೀಟ್ ಏನೈತಲ್ಲ ಅದ ಸಕ್ರೆ ಹೊರಗೆ ಬರಬಾರ್ದು. ಆ ಥರ ನೋಡ್ರಿ ಹಿಂಗೆ ತುಂಬ್ಕೊಂಡು ಇದನ್ನು ಪೂರ್ತಿ ಎಲ್ಲ ಚೆಂದಂಗೆ ಕೈಲೇ ಈ ಥರ ಒತ್ಕೋಬೇಕು ನೋಡ್ರಿ. ಈ ಥರ ಒತ್ಕೊಂಡು ಅದನ್ನ ಏನೈತಲ್ಲ ಮ್ಯಾಲಿಂದ ಏನೈತಲ್ಲ ಕನಕ ತಂದ ವಾಪಸ್ ರಿಟರ್ನ್ ಮತ್ತೆ ಇವಾಗ ಕೈಲಿ ಒಂದು ಸ್ವಲ್ಪ ಈ ರೀತಿ ತಟ್ಟಬೇಕ್ರಿ. ಅದಾದ್ಮೇಲೆ ನೋಡ್ರಿ ಇಲ್ಲೇ ತಗಡಿಗೆ ಏನೈತಲ್ಲ ಒಂದು ಸ್ವಲ್ಪ ಎಣ್ಣೆ ಹಚ್ಚಾತೀವ್ರಿ. ಅಂದ್ರೆ ಚಪಾತಿ ತಗಡಿಗೆ ಅಂಟ್ಕೋಬಾರ್ದು. ಒಂದು ಸ್ವಲ್ಪ ಈ ಥರ ಸುತ್ತಲೂ ಎಲ್ಲ ಚೆಂದಂಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ಹಚ್ಕೊಂಡು ಅದ್ರ ಮ್ಯಾಲೆ ನೋಡ್ರಿ ಈಗ ಉಳ್ಳಿ ಇಡಾತೀವಿ. ಉಳ್ಳಿ ಇಟ್ಟ ಈ ಥರ ಲಟ್ಸಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ ಚಪಾತಿ. ಇದಕ್ಕೆ ಸ್ವೀಟ್ ಚಪಾತಿನೂ ಅಂತಾರು, ಸ್ವೀಟ್ ಹೋಳಿಗೆನೂ ಅಂತಾರು ನೋಡ್ರಿ. ಈ ಥರ ಲಟ್ಟಿಸ್ಕೋಬೇಕ್ರಿ. ಒಳಗೆ ಸ್ವೀಟ್ ಇರ್ತೈತೆ ಅಂದ್ರೆ ಒಳಗೆ ಏನೈತಲ್ಲ ಸಕ್ರೆ ಇರ್ತೈತಲ್ಲ ಸಕ್ರೆ ಪುಡಿ ಇದ್ದಕ್ಕೆ ಅದೇನೈತಲ್ಲ ಹಿಗ್ಗಂಗಿಲ್ಲ ಚಪಾತಿ. ಸ್ವಲ್ಪ ನೀವೇನೈತಲ್ಲ ಭಾರ ಹಾಕಿ ಲಟ್ಟಿಸ್ಕೊಂಡ್ರಂದ್ರೆ ಮಸ್ತಂಗೆ ರೆಡಿಯಾಗಿ ಬರ್ತೈತಿ. ಮಕ್ಕಳಂತರೂ ಇಷ್ಟಪಟ್ಟು ತಿಂತಾರು. ದಿನ ಚಪಾತಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೀತಿ ಡಿಫ್ರೆಂಟಾಗಿ ಏನೈತಲ್ಲ ನೀವು ಸಕ್ಕರೆ ಚಪಾತಿ ಒಂದು ಸರ್ತಿ ಟ್ರೈ ಮಾಡ್ಕೊಂಡು ನೋಡ್ರಿ. ತಿನ್ನೋಕೆ ಭಾರಿ ಬೆಸ್ಟ್ ಅನ್ನಿಸ್ತೈತಿ. ಇದ್ರ ಜೊತೆ ಒಂದು ಸ್ವಲ್ಪ ತುಪ್ಪ ಇತ್ತಂದ್ರೆ ಮುಗ್ದ ಹೋತ್ರಿ, ಟೇಸ್ಟ ಭಾರಿ ಆಕೈತಿ. ಇಲ್ಲೇ ತವಾ ಕಾದಿತ್ತು. ತವಕ್ಕೆ ಒಂದು ಸ್ವಲ್ಪ ಈ ರೀತಿ ಎಣ್ಣೆ ಹಚ್ಬೇಕ್ರಿ. ಎಣ್ಣೆ ಹಚ್ಚಿ ರೆಡಿ ಆಗಿತ್ತಲ್ಲ ಸಕ್ರೆ ಚಪಾತಿ ತಂದು ಇದ್ರೊಳಗೆ ಹಾಕತ್ತೀವಿ ನೋಡ್ರಿ. ಹಾಕಿದ್ಮೇಲೆ ಇಲ್ಲೊಂದು ಸ್ವಲ್ಪ ಅದ್ರ ಮೇಲೆ ತುಪ್ಪ ಹಾಕತ್ತೀವಿ ನೋಡ್ರಿ. ತುಪ್ಪ ಹಾಕಿ ಅದನ್ನೆಲ್ಲ ಸುತ್ತ ಎಲ್ಲ ಚೆಂದಂಗೆ ಒರೆಸ್ಕೋಬೇಕು ನೋಡ್ರಿ. ಈ ಥರ ಎಲ್ಲ ಕಡೆ ಆಗುವಂಗೆ ಬ್ರಷ್ಲೆ ಈ ರೀತಿ ಒರೆಸ್ಬೇಕ್ರಿ. ತುಪ್ಪ ಹಾಕಿರೋ ಭಾರಿ ಟೇಸ್ಟ್ ಅನ್ನಿಸ್ತಾವ್ರಿ ಇವ ನೋಡ್ರಿ. ಇವಾಗ ಒಂದು ಸೈಡ್ ಬೆಂದತ್ಲೆ ಅದನ್ನು ತಿರುವಿ ಹಾಕತ್ತೀವಿ ನೋಡ್ರಿ. ಈ ಥರ ತಿರುವಿ ಹಾಕ್ಕೊಂಡು ಪೂರ್ತಿ 2 ಸೈಡ ಚೆಂದಂಗೆ ಕೆಂಪಾಗುತ್ತಾನ ಇದನ್ನು ಬೇಯಿಸ್ಕೊಳ್ಬೇಕ್ರಿ. ಇಲ್ಲಿ ನೋಡ್ರಿ ಯಾವ ರೀತಿ ಆಗತ್ತವ ಅಂತ ಹೇಳಿ ತೋರ್ಸಾತೀವಿ. ಮಸ್ತ್ ಹೆಂಗೆ ಪದರಾಗಿ ಲೇಯರ್ ಆಗಿನ ಉಬ್ಬೆ ಬರ್ತಾವ್ರಿ. ಈ ರೀತಿ ಉಬ್ಬಿ ಬರ್ತಾವೆ ನೋಡ್ರಿ. ಇವಾಗ ಏನೈತಲ್ಲ ಒಂದು ಸೈಡ ಬೆಂದಿತ್ತು ತಿರುವಿ ಹಾಕಿದ್ವಿ. ಈ ಸೈಡು ಪೂರ್ತಿ ಚೆಂದಂಗೆ ಬೆಂದತಿ. ವಾಪಸ್ ತಿರುವಿ ಹಾಕತ್ತೀವಿ ನೋಡ್ರಿ. ಈ ಥರ ಸ್ವಲ್ಪ ಕೆಂಪು ಬಣ್ಣ ಬರುತ್ತಾನ ನೀವು ಬೇಯಿಸಿದ್ರಂದ್ರೆ ಮಸ್ತ್ ಹಂಗೆ ಸ್ವೀಟ್ ಚಪಾತಿ ಅಂತೂ ರೆಡಿ ಆಕೈತ್ರಿ. ಮಕ್ಕಳಿಗೆ ಸ್ಕೂಲಿಗೆ ಅವಲಕ್ಕಿ ಮತ್ತು ಉಪ್ಪಿಟ್ಟು ಕಟ್ಟಿ ಬೇಸರಾಗಿರ್ತೈತಿ. ಅವ್ರಿಗೂ ತಿಂದ ಬೇಸರಾಗಿರ್ತೈತಿ. ಅದಕ್ಕೆ ಡಿಫ್ರೆಂಟಾಗಿ ಏನೈತಲ್ಲ ಈ ಥರ ನೀವು ಮಾಡಿ ಕಟ್ಟಿದ್ರಿ ಅಂದ್ರೆ ಅವರು ಫುಲ್ ಇಷ್ಟಪಟ್ಟು ತಿಂತಾರು. ಇಲ್ಲಿ ನೋಡ್ರಿ ಅವಾಗಲೇ ಹೆಂಗೆ ಮಾಡಿದ್ವಲ್ಲ ಅದ ಮೆಥಡ್ ಒಳಗೆ ಇಲ್ಲೇ ಇನ್ನೊಂದು ಸ್ವೀಟ್ ಚಪಾತಿ ಮಾಡೋದ ತೋರ್ಸಾತೀವಿ. ಆವಾಗಲೇ ಕೈಯಾಗ ಇಟ್ಕೊಂಡು ಹೂರ್ಣ ತುಂಬಿದ್ವಿ. ಆದರೆ ಈ ಸಲ ನೋಡ್ರಿ ಇಲ್ಲೇ ತಗಡ್ ಮೇಲೆ ಇಟ್ಟನ ತುಂಬಾತೀವಿ. ಸ್ವಲ್ಪ ಚಪಾತಿ ಗತಿ ಅಗಲ್ ಮಾಡ್ಕೊಂಡು ಈ ಥರ ನೋಡ್ರಿ ಕೈಯಾಗ ಹಿಡ್ಕೋಕೆ ನಿಮ್ಗೆ ಹತ್ಲಿಕ್ಕೆ ನೀವೇನು ಮಾಡಿರಿ ಈ ಥರ ತಗಡ್ ಮೇಲನ ಲಟ್ಟಿಸ್ಕೊಂಡು ನೀವು ಮಾಡ್ಕೋಬೋದ್ರಿ. ತಗಡಿಲ್ಲಂದ್ರೆ ನೀವೇನು ಮಾಡಿರಿ ಬಟರ್ ಪೇಪರ್ ಯೂಸ್ ಮಾಡಿರಿ ನೋಡ್ರಿ. ಈ ಥರ ಮಾಡ್ಕೋಬೇಕ್ರಿ. ಈ ಥರ ತುಂಬ್ಕೊಂಡು ಲಟ್ಟಿಸ್ಕೊಂಡು ಬೇಯಿಸಿದ್ರಂದ್ರೆ ಸ್ವೀಟ್ ಚಪಾತಿ ರೆಡಿ ಆಕಾವು. ಇದೇ ಥರ ಇನ್ನೂ ಹಲವಾರು ಲಂಚ್ ಬಾಕ್ಸ ಮತ್ತು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಎಲ್ಲ ನಮ್ಮ ಚಾನಲ್ ಒಳಗೆ ಹಾಕಿವು. ರೊಟ್ಟಿ ಚಪಾತಿ ರೆಸಿಪಿಗಳನ್ನ ಹಾಕಿವು. ಒಂದು ಸರ್ತಿ ಹೋಗಿ ಪ್ರಿಯಾಸ್ ಕಿಚನ್ಗೆ ಹೋಗಿ ನೋಡ್ಕೊಂಬರ್ರಿ.
ಮತ್ತು ಫಸ್ಟ್ ಟೈಮ್ ನೀವೇನಾರು ನಮ್ಮ ವಿಡಿಯೋ ನೋಡತ್ತಿದ್ರೆ ಮರಿಲಾರ್ದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಹಲವಾರು ಇದೇ ಥರ ರೆಸಿಪಿಗಳನ್ನ ಹಾಕ್ತಿರ್ತೀವಿ, ಮಿಸ್ ಮಾಡಲಾರ್ದ ನೋಡ್ಕೊತಾ ಇರಿ. ಇಲ್ಲಿ ನೋಡ್ರಿ ಇವಾಗ ಚಪಾತಿ ಇದು ರೆಡಿ ಆಯ್ತು. ಈ ಥರ ನಿಮಗೆ ಬೇಕಾದ್ರೆ ಕ್ರಿಸ್ಪಿ ಬೇಕಂದ್ರೆ ನೀವು ಪೂರ್ತಿ ತೆಳುವಂಗೆ ಲಟ್ಟಿಸ್ಕೊರಿ, ಇಲ್ಲ ಕ್ರಿಸ್ಪಿ ಬೇಡ ಮೆತ್ತಗಂಗೆ ಬೇಕಂದ್ರೆ ನೀವೇನೈತಲ್ಲ ಇಷ್ಟ ಲಟ್ಟಿಸ್ಕೊಂಡ್ರೆ ನಡಿತೈತ್ರಿ. ಇಲ್ಲಿ ನೋಡ್ರಿ ಇದು ಕಾದಿತ್ತು, ತವಾ ಕಾದಿತ್ತು ಹಾಕಿದ್ವಿ. ಇದಕ್ಕೂ ಒಂದು ಸ್ವಲ್ಪ ತುಪ್ಪ ಹಾಕೈತಿ. ತುಪ್ಪ ಹಾಕೋದ ಮಿಸ್ ಮಾಡಬೇಡ್ರಿ, ಯಾಕಂದ್ರೆ ತುಪ್ಪ ಹಾಕಿರೋನ ಟೇಸ್ಟ್ ಅನ್ನಿಸ್ತಾವೆ ಇವು. ಈ ಥರ ತುಪ್ಪ ಹಾಕಿ ಸ್ವಲ್ಪ ಬ್ರಷ್ಲೆ ಎಲ್ಲ ಕಡೆ ಮಾಡಿ ಎರಡು ಸೈಡ್ ಚೆಂದಂಗೆ ಬೇಯಿಸ್ಕೊಂಡು ಬಿಡ್ಬೇಕ್ರಿ. ಇದು ಬರೀ ಚಪಾತಿ ಅಂತರೂ ಅಲ್ರಿ, ಮಸ್ತ್ ಹೆಂಗೆ ರೆಡಿಯಾಗಿ ಬರ್ತಾವ್ರಿ. ಸಕ್ಕರೆ ಚಪಾತಿ ಐತ್ರಿ ಇದು. ನೋಡ್ರಿ ಈ ಥರ ಮಾಡ್ಕೊಬೋದ್ರಿ. ಎರಡು ಸೈಡ್ ಬೇಯಿಸ್ಕೊಂಡ್ರೆ ಅಂದ್ರೆ ಚಪಾತಿ ಅಂತೂ ರೆಡಿ ಆತ್ರಿ. ನೋಡ್ರಿ ಇವತ್ತು ನಾವು ಮಾಡಿದಂಥ ಸಕ್ಕರೆ ಚಪಾತಿ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮರಿಲಾರ್ದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಸಪೋರ್ಟ್ ಮಾಡತ್ತೀರಿ, ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.